ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲೊಬ್ಬ ವ್ಯಕ್ತಿ ಸಾಲಗಾರರ ಕಿರುಕುಳಕ್ಕೆ ಕಂಠಪೂರ್ತಿ ಕುಡಿದು ರಾದಾಂತವನ್ನ ಮಾಡಿದ್ದಾನೆ. ಮೊಬೈಲ್ ಟವರ್ ಏರಿ ಹೈ ಡ್ರಾಮಾ ಮಾಡಿದ ಭೂಪ ಈತ. ಸಾಲಗಾರರ ಕಿರುಕುಳಕ್ಕೆ ಕಂಠಪೂರ್ತಿ ಕುಡಿದು ಈ ವ್ಯಕ್ತಿ ರಾಧಾಂತವನ್ನ ಮಾಡಿದ್ದಾನೆ. ಮೊಬೈಲ್ ಟವರ್ ಏರಿ ಹೈ ಡ್ರಾಮಾ ಮಾಡಿದ ಭೂಪ ಈತ. ಬಾಗಲಕೋಟೆಯ ನವನಗರದಲ್ಲಿ ಈ ಘಟನೆ ನಡೆದಿದೆ. ಭೀಮು ಬಸಪ್ಪ ವಡ್ಡರ್ ಟವರ್ ಅನ್ನ ಏರಿದ ಭೂಪ ಈತ. ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಡಿವೈಎಸ್ಪಿ ಗಜಾನನ್ ಸುತಾರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಟವರ್ ಏರಿದ ವ್ಯಕ್ತಿಯನ್ನ ಮನವೊಲಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಪೊಲೀಸರು. ಏರಿದ ಟವರ್ ಅನ್ನ ಇಳಿದ ಭೀಮು ಬಸಪ್ಪ ವಡ್ಡರ್ ಸಾಲಗಾರರ ಕಿರುಕುಳಕ್ಕೆ ಕಂಠಪೂರ್ತಿ ಕುಡಿದು ಈತ ಟವರ್ ಅನ್ನ ಏರಿದ್ದಾನೆ. ಮೊಬೈಲ್ ಟವರ್ ಏರಿ ದೊಡ್ಡ ಹೈ ಡ್ರಾಮವನ್ನೇ ಆತ ಅಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಬಾಗಲಕೋಟೆಯ ನವನಗರದಲ್ಲಿ ಈ ಘಟನೆ ನಡೆದಿದೆ. ಭೀಮು ಬಸಪ್ಪ ವಡ್ಡರ್ ಈತ ಟವರ್ ಅನ್ನ ಏರಿದ ಭೂಪ. ಈಗಾಗಲೇ ಆ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಸಿಬ್ಬಂದಿಗಳು ಹಾಗೆ ಡಿವೈಎಸ್ಪಿ ಗಜಾನನ್ ಸುತಾರ್ ಅವರು ಕೂಡ ಭೇಟಿ ನೀಡಿದ್ರು. ಆತನನ್ನ ಮನವೊಲಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಶೋಕ್, ಇಲ್ಲಿ ನೋಡ್ತಾ ಇರಬಹುದು ಸಾಲಗಾರರ ಕಿರುಕುಳಕ್ಕೆ ಆತ ಟವರ್ ಅನ್ನ ಏರಿ ರಾಧಾಂತವನ್ನ ಮಾಡಿರುವಂತದ್ದು ಭೀಮು ಬಸಪ್ಪ ವಡ್ಡರ್ ಅನ್ನೋನು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಇವತ್ತು ಬೆಳಗ್ಗೆ ಬಾಗಲಕೋಟೆ ನವನಗರದ 36ನೇ ಸೆಕ್ಟರ್ ಒಂದು ಹೈ ಡ್ರಾಮಾ ನಡೆದಿರುವಂತದ್ದು. ಯಾಕಂದ್ರೆ ಭೀಮು ವಡ್ಡರ್ ಅನ್ನೋ ಯುವಕ ಏನಿದ್ದಾನೆ, 26 ವರ್ಷದ ಯುವಕ, ಆತ ಕುಡಿದು ಒಂದು ಮೊಬೈಲ್ ನ ಟವರ್ ನ ಏರಿ ಕೂತ್ಕೊಂಡಿರುವಂತ ಕಾರ್ಯ ಮಾಡಿದ್ನು. ಒಂದು ಕೆಲ ಕಾಲ ಆ ಒಂದು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಯುವಕ ಎಷ್ಟೇ ಹೇಳಿದ್ರು ಕೂಡ ತಳಗೆ ಇಳಿದು ಬರ್ತಾ ಇರ್ಲಿಲ್ಲ. ಫೋನ್ ಮೂಲಕ ಸಾಕಷ್ಟು ಸಂಭಾಷಣೆ ನಡೆಸಿ ಸ್ಥಳೀಯರು ಅವನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಆತ ಯಾವುದಕ್ಕೂ ಕೂಡ ಒಪ್ಪಲಿಲ್ಲ. ಇದಕ್ಕೆ ಘಟನೆಗೆ ಮೂಲ ಕಾರಣ ಏನಂದ್ರೆ ಆತನ ಪೋಷಕರು ಮತ್ತೆ ಆತ ಸೇರಿದಂತೆ ಕೈ ಸಾಲ ಇಸ್ಕೊಂಡಿದ್ರು. ಹೆಚ್ಚಿನ ಬಡ್ಡಿ ದರದಲ್ಲಿ ಕೈ ಸಾಲವನ್ನು ಇಸ್ಕೊಂಡಿದ್ರು. ಹಾಗಾಗಿ ಅವರು ಸುಮಾರು 7ರಿಂದ 8 ಲಕ್ಷ ಇದ್ದಂತಹ ಸಾಲವನ್ನ ಸುಮಾರು 17 ಲಕ್ಷ ಆಗಿದೆ ಅಂತ ಹೇಳಿದ್ದಕ್ಕಾಗಿ ಆತ ಮನನೊಂದು ಇವತ್ತು ಕುಡಿದ ನಶೆಯಲ್ಲಿ ಟವರ್ ಏರಿ ಕುತ್ಕೊಂಡಿದ್ದ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದ್ರು ಕೂಡ ಯಾರು ಬಂದ್ರು, ಸ್ಥಳೀಯರು, ಅವರ ಪೋಷಕರಾಗಿರ್ಬೋದು, ಅವ್ರ ಸ್ನೇಹಿತರಾಗಿರ್ಬೋದು, ಯಾರೇ ಬಂದು ಕೂಡ ಆತನಿಗೆ ಮನವೊಲಿಸಿ ಕೆಳಗಿಳಿದು ಬರುವಂತೆ ಮನವೊಲಿಸಿದ್ರು ಕೂಡ ಆತ ಪಟ್ಟು ಬಿಡದೆ ನನಗೆ ನ್ಯಾಯ ಬೇಕಿದೆ, ಸಾಕಷ್ಟು ನಾನು ದುಡಿದಿದ್ದೀನಿ, ನನಗೆ ಅಷ್ಟು ಸಾಲ ಇದನ್ ಮಾಡಿದ್ರೆ ನಾನು ಹೇಗೆ ಬದುಕೋದು ಅನ್ನೋ ಒಂದು ಮಾತುಗಳನ್ನ ಮೇಲೆ ನಿಂತ್ಕೊಂಡು ಫೋನ್ ಮೂಲಕ ಸಂಭಾಷಣೆ ಕೂಡ ಆತ ಬರ್ತಾ ಇರ್ಲಿಲ್ಲ. ಸ್ಥಳಕ್ಕೆ ಗಜಾನನ್ ಸುತಾರ್ ಡಿಎಸ್ಪಿ ಆದಂತಹ ಅವರು ಬಂದು ಆತನ ಮನವೊಲಿಸುವಲ್ಲಿ ಸಫಲತೆ ಕಂಡ್ರು. ನಂತರ 2 ಗಂಟೆಗಳ ಸರ್ಕಸ್ ನಂತರ ಆತ ಭೀಮು ವಡ್ಡರ್ ಏನಿದ್ದಾನೆ ಆತ ಕೆಳಗಿಳಿದು ಬಂದಿರುವಂತಹ ಘಟನೆ ನಡೆದಿದೆ. ಅಂಕಿತಾ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಮಾಹಿತಿಗೆ.